ನಮಸ್ಕಾರ. ಇವತ್ತು ಭಾಳ ಖುಷಿಯಾದಂಥ ಒಂದು ಸಂತೋಷದಂಥ ದಿನ. ಇವತ್ತು ನಾವು ಆಲ್ರೆಡಿ ಲಾಸ್ಟ್ ಒಂದು 7-8 ತಿಂಗಳಲ್ಲಿ ನಮ್ಮ ಒಂದು ನಿಯೋ ಫ್ರೆಶ್ ಅನ್ನೋ ಒಂದು ಸೂಪರ್ ಮಾರ್ಕೆಟನ್ನು ಲಾಂಚ್ ಮಾಡಿದ್ವಿ. ಈ 7-8 ತಿಂಗಳಲ್ಲಿ ಸತತವಾಗಿ ಬೆಂಗಳೂರಲ್ಲಿ ಇವತ್ತು ಬೆಂಗಳೂರಿನ KR ಪುರಂ ಭಾಗದಲ್ಲಿ ಒಂದು ಹೊಸ ಇನ್ನೊಂದು ಮಳಿಗೆನ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಸೂಪರ್ ಮಾರ್ಕೆಟ್ ನಿಯೋ ಫ್ರೆಶ್ನ 5ನೇ ಒಂದು ಬ್ರಾಂಚ್ ಇವತ್ತು ಓಪನ್ ಆಗಿದೆ. ಭಾಳ ತುಂಬ ಖುಷಿ ಆಯಿತು. ಈ ಒಂದು ಸಪೋರ್ಟ್ ಮಾಡ್ತಿರೋಂಥ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆ ಪ್ರತಿಯೊಂದು ಹೆಜ್ಜೆಗೂ ನಮಗೆ ಸಪೋರ್ಟ್ ಮಾಡಿ ಹಂತವಾಗಿ ಈ ಒಂದು ಕಂಪ್ನಿನ ಈ ಒಂದು ಸಂಸ್ಥೆನ ದೊಡ್ಡ ಮಟ್ಟಕ್ಕೆ ಬೆಳೆಸೋದಕ್ಕೆ ಸಪೋರ್ಟ್ ಮಾಡ್ತಾರಂಥ ನಮ್ಮ ಎಲ್ಲ ಗ್ರಾಹಕರಿಗೆ ಮೊದಲನೇದಾಗಿ ತುಂಬ ಹೃದಯದ ಧನ್ಯವಾದಗಳು. ಇವತ್ತು ಬೆಂಗಳೂರಿನ KR ಪುರದಲ್ಲಿ 5ನೇ ನಿಯೋ ಫ್ರೆಶ್ನ ಸೂಪರ್ ಮಾರ್ಕೆಟ್ ಓಪನ್ ಆಗಿದೆ. ಈ ಒಂದು ಭಾಗದ ಎಲ್ಲ ಜನಗಳು ಇದನ್ನು ಉಪಯೋಗಿಸ್ಕೊಳ್ಳಿ. ಈ ಒಂದು ನಮ್ಮಲ್ಲಿ ನಾವು ಆಲ್ರೆಡಿ ಪ್ರತಿಯೊಂದು ಸೂಪರ್ ಮಾರ್ಕೆಟ್ ಓಪನ್ ಮಾಡಿದಾಗಲೂ ಕೂಡ ನಾವು ಹೇಳಿದ್ದೀವಿ, ಗ್ರಾಹಕರಿಗೆ ಮೇಯ್ನ್ ಮೊದಲನೇದಾಗಿ ಅವರಿಗೆ ಉಳಿತಾಯ ಮತ್ತು ಒಂದು ಉತ್ತಮ ಗುಣಮಟ್ಟದ ಪ್ರಾಡಕ್ಟ್ಗಳನ್ನ ತಲುಪಿಸ್ಬೇಕು ಅನ್ನೋ ಉದ್ದೇಶ ನಮ್ಮದು. ಹಾಗಾಗಿ ಇಲ್ಲಿ ಆಲ್ಮೋಸ್ಟ್ ಒಂದು 12,000 ಸ್ಕ್ವೇರ್ ಫೀಟಲ್ಲಿ ಇವತ್ತು ಈ ಒಂದು ಸೂಪರ್ ಮಾರ್ಕೆಟ್ನ ಉದ್ಘಾಟನೆ ಆಗ್ತಾಯಿದೆ. ಹಾಗೆ ನಮ್ಮ ಪ್ರತಿಯೊಂದು ಸೂಪರ್ ಮಾರ್ಕೆಟ್ ಇರ್ಬೋದು, ನಮಗೆ ಒಂದು ಆಶೀರ್ವಾದ ಯಾವಾಗಲೂ ನಮ್ಮ ನಂಜಾವಧೂತ ಸ್ವಾಮಿಗಳ ಆಶೀರ್ವಾದ ಯಾವಾಗಲೂ ನಮ್ಮ ಜೊತೆಗಿದೆ. ಅವರು ಕೂಡ ಇವಾಗ ಬರ್ತಾ ಇದ್ದಾರೆ, ಇವತ್ತು ಬಂದು ಈ ಒಂದು ಸ್ಟೋರನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಭಾಳ ಖುಷಿಯಾಗುತ್ತೆ. ಇದೇ ಥರ ಸಪೋರ್ಟು ನಮಗೆ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ಕರ್ನಾಟಕದ ಜನತೆಗಳಲ್ಲಿ ಕೇಳ್ಕೊಳ್ಳೋದಿಷ್ಟೇ. ಇವತ್ತು ನಾವು ಒಂದು ಸ್ಟೋರ್ನ ಓಪನ್ ಮಾಡಿದ್ರೆ ಕನಿಷ್ಠ ಪಕ್ಷ ಒಂದು 20-25 ಜನಕ್ಕೆ ಒಂದು ಡೈರೆಕ್ಟಾಗಿ ಒಂದು ಉದ್ಯೋಗ ಅವಕಾಶ ಸಿಗ್ತಾ ಇದೆ. ಇಂಡೈರೆಕ್ಟಾಗಿ ಸುಮಾರು 106 ಜನಕ್ಕೆ ಒಂದು ಉದ್ಯೋಗ ಅವಕಾಶ ಸಿಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಎಲ್ಲೋ ಒಂದು ಕಡೆ ನಾವೆಲ್ಲ ಈ ಒಂದು ಟೆಕ್ನಾಲಜಿ ಜೊತೆ ಹೋಗ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ನಿರುದ್ಯೋಗ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ನಮ್ಮ ಒಂದು ಸಂಸ್ಥೆ ಮುಖಾಂತರ ನಾವು ಅಂಥ ಒಂದು ವ್ಯಕ್ತಿಗಳಿಗೆ ನಮ್ಮ ಒಂದು ಸಂಸ್ಥೆ ಮುಖಾಂತರ ಒಂದು ಉದ್ಯೋಗ ಅವಕಾಶನ ಕಲ್ಪಿಸ್ಕೊಟ್ಟು ಅವರು ಕೂಡ ಜೀವನದಲ್ಲಿ ಬೆಳೆಯೋದಕ್ಕೆ ನಮ್ಮ ಒಂದು ಸಂಸ್ಥೆ ಮುಖಾಂತರ ನಾವು ಅವರಿಗೆ ಸಪೋರ್ಟ್ ಮಾಡಬೇಕು. ಹಾಗೆ ಗ್ರಾಮೀಣ ಭಾಗದಲ್ಲೂ ಕೂಡ ಈ ಒಂದು ಸ್ಟೋರ್ಗಳನ್ನ ತಗೋಬರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಮುಂದಿನ ದಿನಗಳಲ್ಲಿ ನಮ್ಮ ಸ್ಟೋರು ಗ್ರಾಮೀಣ ಭಾಗದಲ್ಲೂ ತೆರೆಯೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಇದೇ ಥರ ಸಪೋರ್ಟು ಸಹಕಾರ ಎಲ್ಲರ ಕಡೆಯಿಂದ ಹೀಗೆ ಇರಲಿ ಅಂತ ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸುದೀಪ್ ಅಂತೇಳಿ. ಒಂದು ನಿಯೋ ಫ್ರೆಶ್ದು ಇವತ್ತು ಖುಷಿ ವಿಚಾರ ಏನಪ್ಪ ಅಂದರೆ 5ನೇ ಸೂಪರ್ ಮಾರ್ಕೆಟ್ ಓಪನ್ ಆಗ್ತಾ ಇದೆ. ಇದು ಒಂದು ಅದ್ಭುತ ಸಾಧನೆ. ಯಾಕೆಂತಂದರೆ ಶಾರ್ಟ್ ಟರ್ಮಲ್ಲಿ ಒಂದು ಸೂಪರ್ ಮಾರ್ಕೆಟ್ ಮಾಡೋದೇ ಕಷ್ಟ. ಇವತ್ತು 5 ಸೂಪರ್ ಮಾರ್ಕೆಟ್ನ ಅದ್ಭುತವಾಗಿ ಸ್ಟಾರ್ಟ್ ಮಾಡಿ ಸಕ್ಸಸ್ಫುಲಿ ರನ್ ಮಾಡ್ತಾ ಇದ್ದೀವಿ. ಇವತ್ತಿನ ಒಂದು ಸ್ಪೆಷಲ್ ಏನಪ್ಪ ಅಂದರೆ ಈ ಒಂದು ಸೂಪರ್ ಮಾರ್ಕೆಟಲ್ಲಿ ಮೊದಲೆಲ್ಲ ಗ್ರಾಸರೀಸು, ಹೋಮ್ ಅಪ್ಲಯನ್ಸ್ ಮಾತ್ರ ಸಿಗ್ತಾ ಇತ್ತು. ಬಟ್ ಇವತ್ತು ಇಲ್ಲಿ ನಿಮಗೆ ಫ್ಯಾಷನ್ ಸಹ ಸಿಗುತ್ತೆ, ಬಟ್ಟೆ ಸಹ ಸಿಗುತ್ತೆ. ದಿನನಿತ್ಯ ಜನರಿಗೆ ಏನು ಬೇಕೋ ಆ ಎಲ್ಲ ವಸ್ತುಗಳು ಒಂದೇ ಸೂರಿನಡಿ ಸಿಗುವಂಥ ಒಂದು ವ್ಯವಸ್ಥೆನ ಕಲ್ಪಿಸಿರ್ತಾರೆ ನಮ್ಮ ಒಂದು ಸಂಸ್ಥಾಪಕರು. ಹಾಗಾಗಿ ಇವತ್ತಿನ ಒಂದು ಅದ್ಭುತವಾಗಿರೋಂಥ ದಿನ. ಎಲ್ಲ ಗ್ರಾಹಕರಿಗೂ ವಿನಂತಿ ಮಾಡೋದೇನಪ್ಪ ಅಂದರೆ ನಮ್ಮ ಒಂದು ಕನ್ನಡದವರು ಇಂಥ ಒಂದು ಅದ್ಭುತ ಸಾಧನೆ ಮಾಡ್ತಾರೆ. ನಾವೆಲ್ಲ ಒಟ್ಟಾಗಿ ಸೇರಿ ಅವರ ಒಂದು ಸಾಧನೆಗೆ ಜೊತೆಯಾಗಿ ನಿಲ್ಲೋಣ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು. ಹೆಸರು ಉದಯ್ ಶೆಟ್ಟಿ ಅಂತೇಳಿ. ನಮ್ಮದು ತುಂಬ ಖುಷಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಆನ್ಲೈನಲ್ಲಿ ನಮ್ಮದಿತ್ತು ಸ್ಮಾರ್ಟ್ ಕ್ವಿಕ್ ಅನ್ನುವಂಥ ಒಂದು ಕಂಪನಿ ಆನ್ಲೈನಲ್ಲಿ ಸ್ಟಾರ್ಟ್ ಆಗಿ ಇಡೀ ಆಲ್ ಓವರ್ ಇಂಡಿಯಾದಲ್ಲಿ ಒಂದು ಬಿಸ್ನೆಸ್ನ ಮಾಡ್ತಾ ಇದೆ. ಆನ್ಲೈನ್ ಜೊತೆಗೆ ನಮ್ಮದು ಆಫ್ಲೈನಲ್ಲಿ ಈಗ ಸೂಪರ್ ಮಾರ್ಕೆಟ್ಗೆ ಬರ್ತಾ ಇದೆ. ಆಲ್ರೆಡಿ ಸರ್ ಹೇಳ್ದಂಗೆ ಈಗ ಆಲ್ರೆಡಿ ನಮ್ಮದು 5ನೇ ಸೂಪರ್ ಮಾರ್ಕೆಟ್ ಈಗ KR ಪುರಂ ಓಪನ್ ಆಗಿದೆ. ಆಲ್ರೆಡಿ ನಮ್ಮದು ಮಾಗಡಿ ರೋಡಲ್ಲಿ ಒಂದು ಆಲ್ರೆಡಿ ಸೂಪರ್ ಮಾರ್ಕೆಟ್ ಇದೆ. ವಿದ್ಯಾರಣ್ಯಪುರದಲ್ಲಿ ಒಂದು ಓಪನ್ ಆಗಿದೆ. ಅದೇ ರೀತಿ ತಿಂಡು ಯಲಹಂಕದಲ್ಲಿ ಒಂದು ಸೂಪರ್ ಮಾರ್ಕೆಟ್ ಓಪನ್ ಆಗಿದೆ. ಇದು ಈಗ ನಮ್ಮದು 5ನೇ ಸೂಪರ್ ಮಾರ್ಕೆಟ್ KR ಪುರಮಲ್ಲಿ ಆಗ್ತಾ ಇದೆ. ಉದ್ದೇಶ ಏನು ಅಂತ ಹೇಳಿದ್ರೆ ಆನ್ಲೈನ್ ಅಲ್ಲದೆ ಜನಗಳಿಗೆ ಆಫ್ಲೈನಲ್ಲಿ ಈಗ ಹೋಗಿ ಮುಟ್ಟಿ ನೋಡಿ ತಗೊಳ್ಳುವಂಥ ಆಪ್ಷನ್ ಇನ್ನು ಇರುವುದರಿಂದ ಜನಗಳಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಈ ಒಂದು ಕಂಪನಿ ಮಾಡ್ತಾ ಇರೋದು. ಇಲ್ಲಿಯ ಜನಗಳಿಗೆ ಈಗ ಎಲ್ಲರಿಗೂ ನಾವು ಫೀಡಾಗಿ ಫಾಸ್ಟಾಗಿ ಡೆಲಿವರಿನ ಕೊಡಬೇಕು ಅನ್ನೋ ಕಾರಣಕ್ಕೆ ಅಲ್ಲಿ 5 ಕಿಲೋಮೀಟರ್ಗೆ ನಮ್ಮದೊಂದು ಸೂಪರ್ ಮಾರ್ಕೆಟ್ ಮಾಡ್ತಾ ಇದ್ವಿ. ಆ ಒಂದು ಉದ್ದೇಶದಿಂದ ಜನಗಳಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಮಾಡ್ತಾ ಇದೆ. ಈ ಒಂದು ಅನುಕೂಲನ ಜನಗಳು ಪಡ್ಕೊಳ್ಳಿ ಅಂತ ಹೇಳ್ತೆ ಈ ಮೂಲಕ ಜನಗಳಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. KR ಪುರಂ ಮತ್ತು ಹೊಸಕೋಟೆ ಮಧ್ಯೆ ಬೆಂಗಳೂರು ಮಹಾನಗರದಲ್ಲಿ ದೀಪು ಗೌಡ್ರ ನೇತೃತ್ವದಲ್ಲಿ ಇದು 5ನೇ ಮಾಲ್ ಇವತ್ತು ಲೋಕಾರ್ಪಣೆ ಆಗುವಂಥ ಒಂದು ಸುಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ. ಇದು 5ನೇ ಮಾಲು. ನಿಮಗೆಲ್ಲ ಗೊತ್ತಿದೆ, ಉದಾರೀಕರಣ ಆದಮೇಲೆ ದೇಶದಲ್ಲಿ ಏನೇನಾಯಿತು,
ಅದಾದಮೇಲೆ ಹೇಗೆ ಹಂತ ಹಂತವಾಗಿ ನಮ್ಮನ್ನು ಮಲ್ಟಿನ್ಯಾಷನಲ್ ಕಂಪ್ನಿಗಳು ಸಣ್ಣ ಪುಟ್ಟ ವ್ಯಾಪಾರಿಗಳನ್ನು ಯಾವ ರೀತಿ ನಿಸ್ತೇಜಗೊಳಿಸುವಂಥದ್ದಾಯಿತು. ಅಂಥದ್ರಲ್ಲಿ ಯಾರಾದರೂ ನಮ್ಮವರೇ ಇಲ್ಲಿ ಬಂದು ವ್ಯಾಪಾರಗಳನ್ನು ಮಾಡಿದ್ರೆ ನಮಗೆಲ್ಲ ಭಾಳ ಖುಷಿ. ಆದರೆ ಮುಕ್ತ ವ್ಯಾಪಾರ ನೀತಿಯ ಅಡಿಯಲ್ಲಿ ಇವತ್ತು ದೊಡ್ಡ ದೊಡ್ಡ ಕಂಪ್ನಿಗಳು ನಮ್ಮ ದೇಶದಿಂದಲೂ ಮತ್ತು ವಿದೇಶದಿಂದಲೂ ಬಂದು ನಮ್ಮ ನೆಲದಲ್ಲಿ ವ್ಯಾಪಾರ ಮಾಡುವಂಥದ್ದನ್ನು ನೋಡಿದಾಗ ನಮ್ಮವರು ಕೂಡ ಈ ರೀತಿಯ ವ್ಯಾಪಾರದಲ್ಲಿ ಯಾಕೆ ತೊಡಗಬಾರ್ದು ಅಂತ ಅವಕಾಶಗಳನ್ನ ಯಾಕೆ ಅವರು ಕಲ್ಪಿಸ್ಕೊಳ್ಬಾರ್ದು ಅನ್ನುವಂಥದ್ದು ಭಾಳ ನೋವಾಗ್ತಾ ಇತ್ತು. ಬಹುಶಃ ಆ ನೋವನ್ನು ಇವತ್ತು ದೀಪುಗೌಡರು ನಮ್ಮ ನಾಡಿನಲ್ಲಿ ಈ ರೀತಿಯ ಒಂದು ದೊಡ್ಡ ಉದ್ದಿಮೆಯನ್ನು ವ್ಯಾಪಾರವನ್ನು ಸ್ಥಾಪಿಸೋದರ ಮೂಲಕ ಒಂದೊಂದು ಮಾಲ್ನಲ್ಲಿ 10 ಜನಗಳಿಗೆ ಉದ್ಯೋಗ ನೀಡೋದಲ್ಲದೆ ಅತ್ಯಂತ ಗುಣಮಟ್ಟದ ಈಗೆಲ್ಲ ನಾವು ನೋಡಿದ್ವಿ ರೈತರಿಂದಲೇ ನೇರವಾಗಿ ಅಕ್ಕಿಯನ್ನು, ಬೆಲ್ಲವನ್ನು, ವಿವಿಧ ದವಸ ಧಾನ್ಯಗಳನ್ನು ಕೊಂಡು ಅದನ್ನು ಆಯಾ ಗುಣಮಟ್ಟಕ್ಕೆ ಕ್ವಾಲಿಟಿಗೆ ತಕ್ಕನಾಗಿ ಸಗ್ರಿಗೇಟ್ ಮಾಡಿ ಪಾಕೆಟ್ ಮಾಡಿ ಭಾಳ ಕಡಿಮೆ ಲಾಭವನ್ನು ಪೈಸದ ಲೆಕ್ಕದಲ್ಲಿ ಲಾಭವನ್ನು ಇಟ್ಕೊಂಡು ಎಲ್ಲ ಹಂತದ ಎಲ್ಲ ವರ್ಗದ ಜನಗಳು ಕೂಡ ಇಲ್ಲಿ ಬಂದು ಅವರು ವ್ಯಾಪಾರ ಮಾಡ್ಬೋದು ಅನ್ನೋದನ್ನು ಇವತ್ತು ತೋರಿಸ್ಕೊಟ್ಟಂಥವರು ಈ ಸಂಸ್ಥೆಯ ಮುಖ್ಯ ರೂವಾರಿಗಳು ಸ್ಥಾಪಕರು ಆಗಿರುವಂಥ ದೀಪುಗೌಡರು. ಅವರು ಯಾವಾಗಲೂ ಕೂಡ ಬಹಳ ಪ್ರಶಾಂತವಾಗಿ ಮತ್ತು ತಾಳ್ಮೆಯಿಂದ ಇರೋದನ್ನು ನಾವು ಕಾಣ್ಬೋದು. ಈ ಒಂದು ವಹಿವಾಟುಗಳಲ್ಲಿ ತಾಳ್ಮೆ ಭಾಳ ಮುಖ್ಯ ಮತ್ತು ಪ್ರಾಮಾಣಿಕತೆ. ನಾವು ಯಾವ ರೀತಿ ಗುಣಮಟ್ಟವನ್ನು ಗ್ರಾಹಕರಿಗೆ ಕೊಡ್ತೀವಿ ಅದರ ಆಧಾರದ ಮೇಲೆ ಇದೆಲ್ಲವೂ ಕೂಡ ನಡೆಯುವಂಥದ್ದು. ಅದರಿಂದ ನಾನು ಕೇಳಿದೆ, ಈಗ ಇನ್ನುಳಿದಂಥ 4 ಹೇಗೆ ನಡೀತಾ ಇದೆ, ಏನು ತೊಂದರೆ ಇಲ್ವಾ ಅಂತ. ಇಲ್ಲ, ಈಗಾಗಲೇ ನಾವು ಲಾಭದ ಕಡೆ ಮುಖ ಮಾಡಿದ್ದೇವೆ. ನಮಗೆ ಎಲ್ಲ ಖರ್ಚುಗಳು ಕಳೆದು ನಮ್ಮ ಇವರಿಗೆ ಸದಸ್ಯರಿಗೆ ನಾವು ಇವತ್ತು ಶಕ್ತಿ ತುಂಬುವಂಥ ನಿಟ್ಟಿನಲ್ಲಿ ಭಾಳ ದೊಡ್ಡ ಹೆಜ್ಜೆಯನ್ನು ಇಟ್ಟಿದ್ದೇವೆ ಹಾಗೆ ಅಂತೇಳಿ ಮಾನ್ಯ ದೀಪುಗೌಡರು ಹೇಳ್ತಾ ಇದ್ರು. ಅಂದರೆ ಒಬ್ಬ ಯುವಕರು ಮನಸ್ಸು ಮಾಡಿದ್ರೆ ಅವರು ಈ ಒಂದು ಕ್ಷೇತ್ರಕ್ಕೆ ಬಂದು ಈಗಾಗಲೇ 7-8 ವರ್ಷ 10 ವರ್ಷ ಆಗಿದೆ. ಸಾವಿರಾರು ಜನಗಳಿಗೆ ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಬಹುಶಃ ದೇಶಾದ್ಯಂತ ಡೆಲ್ಲಿ ಇರ್ಬೋದು, ರಾಜಸ್ಥಾನ್ ಇರ್ಬೋದು, ಗುಜರಾತ್ ಇರ್ಬೋದು, ಈ ಎಲ್ಲ ರಾಜ್ಯಗಳಲ್ಲಿ ಅವರು ಈ ಥರದ ಉದ್ದಿಮೆಯನ್ನು ಬೇರೆ ಬೇರೆ ರೀತಿಯ ಆವಿಷ್ಕಾರಗಳನ್ನು ಮಾಡಿ ಯಶಸ್ವಿ ಆಗಿದ್ದಾರೆ. ಆದರೆ ಈ ಮಾಲ್ ಸಿಸ್ಟಮ್ ಈಗ ಒಂದು ವರ್ಷದಿಂದ ವರ್ಷ ಆಯ್ತು ಗೌಡ್ರೆ, 7-8 ತಿಂಗಳು ಆಗಿರಬೇಕು ಅನಿಸ್ತದೆ. ಬೆಂಗಳೂರಿನಲ್ಲಿ ಮೊದಲನೇ ಮಾಲ್ ಪ್ರಾರಂಭ ಆಗಿ ಈಗಾಗಲೇ ರಾಜಸ್ಥಾನದಲ್ಲಿ ದೊಡ್ಡ ಮಾಲು ಅಲ್ಲೂ ಕೂಡ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಈಗ 2ನೇದು 3ನೇದು ಕೂಡ ಅಲ್ಲೂ ಪ್ರಾರಂಭ ಮಾಡಬೇಕು ಹಾಗೆ ಅಂತೇಳಿ ಹೊರಟಿದ್ದಾರೆ. ಅದೆಲ್ಲವೂ ಕೂಡ ದೀಪುಗೌಡರ ಬದ್ಧತೆಯನ್ನು, ಪ್ರಾಮಾಣಿಕತೆಯನ್ನು ಮತ್ತು ಅವ್ರ ಜೊತೆಲಿರುವಂಥ ಭಾಳ ದೊಡ್ಡ ತಂಡ ಅವ್ರ ಮೇಲೆ ವಿಶ್ವಾಸ ಇಟ್ಟು, ನಂಬಿಕೆ ಇಟ್ಟು ಇವತ್ತು ಅವ್ರ ಜೊತೆಯಲ್ಲಿ ಗಟ್ಟಿಯಾಗಿ ನಿಂತಿದ್ದಾರೆ. ಅಂದರೆ ಯಾವ ಮನುಷ್ಯ ಪ್ರಾಮಾಣಿಕವಾಗಿರ್ತಾನೆ ಮತ್ತು ಸ್ಟ್ರಾಂಗ್ ಕಮಿಟ್ಮೆಂಟ್ ಇರುತ್ತೆ, ಅಂಥ ವ್ಯಕ್ತಿಗಳನ್ನು ಇವತ್ತಿನ ಜನಸಾಮಾನ್ಯ, ಶ್ರೀಸಾಮಾನ್ಯ ನಂಬುವಂಥದ್ದಾಗ್ತದೆ. ಆ ನಿಟ್ಟಿನಲ್ಲಿ ದೀಪುಗೌಡರು ಭಾಳ ದೊಡ್ಡ ಸಾಹಸಗಾತಿಯನ್ನು ಮೆರೆದಿದ್ದಾರೆ. ಮುಂದೆಯೂ ಕೂಡ ಅವರ ಈ ಒಂದು ಪಯಣ, ಜರ್ನಿ ಭಾಳ ದೊಡ್ಡದಾಗಿ ಸಾಗಲಿ. ಭಾಳ ದೊಡ್ಡ ಕನಸನ್ನು ಇಟ್ಟುಕೊಂಡು ಅವರು ಈ ಒಂದು ಸಂಸ್ಥೆಯನ್ನು ಹುಟ್ಟಾಕಿರುವಂಥದ್ದು. ಅವರಷ್ಟೇ ಬೆಳಿಬೇಕು ಅಂತ ಹೇಳಿದರೆ ಒಂದು ಸಣ್ಣ ರಿಯಲ್ ಎಸ್ಟೇಟ್ ಕಂಪ್ನಿ ಮಾಡ್ಕೊಂಡಿದ್ರು 100 ಕೋಟಿ ದುಡ್ಡು ಮಾಡ್ಬೋದಾಗಿತ್ತು. ಆದರೆ ನಾವಷ್ಟೇ ಬೆಳೆಯೋದಲ್ಲ, ನಮ್ಮ ಜೊತೆ ಎಲ್ಲರನ್ನೂ ಕೂಡ ಜೊತೆಗೆ
ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ಅವರ ಮನಸ್ಥಿತಿ ಇವತ್ತೇನು ಮೋದಿಯವರು ಕನಸನ್ನು ಕಾಣ್ತಾ ಇದ್ದಾರೆ. ಯುವಕರು ಮುಂದೆ ಬರಬೇಕು, ಅವರು ಎಂಟರ್ಪ್ರಿನರ್ಸ್ ಆಗಬೇಕು, ಉದ್ಯೋಗದಾತಕರಾಗಬೇಕು, ಅವರು ಎಂಪ್ಲಾಯರ್ಸ್ ಆಗಬೇಕು ಹಾಗೆ ಅಂಥೇಳಿ ಆ ಒಂದು ದೇಶದ ಕನಸನ್ನು ನನಸು ಮಾಡುವಂಥ ನಿಟ್ಟಿನಲ್ಲಿ ದೀಪುಗೌಡರು ಬಹಳ ದೊಡ್ಡ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಅವ್ರ ಜೊತೆಲಿ ನಾವೆಲ್ಲರೂ ಕೂಡ ಇದ್ದೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ನೀಡಲಿ. ಸಾವಿರಾರು ಜನಕ್ಕೆ 16,000 ಜನಕ್ಕೆ ನಿರುದ್ಯೋಗಿಗಳಿಗೆ ಕೆಲಸ ಕೊಡುವಂಥದ್ದಾಗಲಿ, ಆಶ್ರಯ ನೀಡುವಂಥದ್ದಾಗಲಿ ಮತ್ತು ಅನೇಕ ಸಾಮಾಜಿಕ ಸೇವಾ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಳುವಂಥ ಶಕ್ತಿಯನ್ನು ಭಗವಂತ ಅವರಿಗೆ ನೀಡಲಿ ಹಾಗೆ ಅಂತೇಳಿ ತುಂಬು ಹೃದಯದಿಂದ ಹಾರೈಸ್ತೇನೆ.